ಕನ್ನಡದಲ್ಲಿ ಅಗ್ನಿಸಾಕ್ಷಿ ಹಾಗೂ ಸೀತಾರಾಮ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಹೆಸರುವಾಸಿಯಾಗಿರುವಂತಹ ವೈಷ್ಣವಿ ಗೌಡ ಅವರ ಮದುವೆ ನಿನ್ನೆ ತಾನೇ ನಡೀತು. ಆದರೆ ಅದರ ವಿಶೇಷತೆ ಏನೆಂದರೆ RCB ಅವತ್ತು ಕಪ್ಪು ಗೆದ್ದ ದಿನವೇ ವೈಷ್ಣವಿ ಗೌಡ ಅವರು ತಮ್ಮ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಅದರ ಹಿಂದಿನ ದಿನ ಮೆಹಂದಿ ಶಾಸ್ತ್ರ ಜೊತೆಗೆ ಅರಿಶಿನ ಶಾಸ್ತ್ರವನ್ನು ಕೂಡ ಅದ್ಭುತವಾಗಿ ಹಾಗೂ ನೀಟಾಗಿ ಮತ್ತು ಅದ್ದೂರಿಯಾಗಿ ನಡೆಸಿದ್ರು. ಸೊ ಅಲ್ಲಿ ಹಲವಾರು ಜನ ಅವರ ಫ್ರೆಂಡ್ಸ್ಗಳು ನೆರೆದಿದ್ರು. ತುಂಬ ಜನಕ್ಕೆ ಕರೆದೇ ಇದ್ರು ಕೂಡ ತನ್ನ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರನ್ನು ಕರೆದು ತಮ್ಮ ಪ್ರೋಗ್ರಾಮನ್ನು ಅಚ್ಚುಕಟ್ಟಾಗಿ ನಡ್ಕೊಂಡ್ರು. ಜೊತೆಗೆ ತಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ RCBಯ ಸಂಪೂರ್ಣ ಮ್ಯಾಚಿಂದಾನೇ ತಮ್ಮ ಸಂಪೂರ್ಣ ಕಾರ್ಯಕ್ರಮ ಮುಗಿದು ಹೋಯಿತು. ಅದರ ಜೊತೆಗೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಕೂಡ ಮಾಡಿದ್ರು. ಅದಾದ ನಂತರ ಅಂದರೆ ನಿನ್ನೆ ವೈಷ್ಣವಿ ಗೌಡ ಅವರ ಮದುವೆ ಕೂಡ ಆಯಿತು. ನಾರ್ತ್ ಕರ್ನಾಟಕ ಮೂಲದ ಅನುಕೂಲ್ ಮಿಶ್ರಾ ಅನ್ನೋ ಒಬ್ಬ ವ್ಯಕ್ತಿಯ ಜೊತೆಗೆ ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಆಗಿದ್ರು. ಸೊ ಅವರ ಜೊತೆಗೆ ಸಪ್ತಪದಿ ಕೂಡ ನಿನ್ನೆ ತೊಳೆದಿದ್ದಾರೆ. ಹೌದು, ಅನುಕೂಲ್ ಮಿಶ್ರಾ ಅವರು ಬೆಂಗಳೂರಿನ ಏರ್ಫೋರ್ಸ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಏರ್ಫೋರ್ಸ್ ಅಂತ ಬಂದರೆ ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರುತ್ತದೆ. ಇಲ್ಲಿ ಸಂಪೂರ್ಣ ದೊಡ್ಡ ಮಟ್ಟದ ಒಂದು ಹುದ್ದೆಯಲ್ಲಿ ಈ ವ್ಯಕ್ತಿ ಇದ್ದಾರೆ. ಜೊತೆಗೆ ಅಗ್ನಿಸಾಕ್ಷಿ ಹಾಗೂ ಇತ್ತೀಚೆಗೆ ಸೀತಾರಾಮ ಒಂದು ಸೀರಿಯಲ್ ಮುಖಾಂತರ ಹೆಸರುವಾಸಿಯಾಗಿರುವಂತಹ ನಮ್ಮ ವೈಷ್ಣವಿ ಗೌಡ ಅವರು ಹಲವಾರು ಸಿನಿಮಾಗಳಲ್ಲೂ ಕೂಡ ತಮ್ಮ ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಆದರೆ ವೈಷ್ಣವಿ ಗೌಡ ಅವರು ತಮ್ಮ ಮದುವೆಯಲ್ಲಿ ಉಟ್ಟಂತಹ ಸೀರೆ ಹಾಗೂ ಬ್ಲೌಸಿನ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಹೌದು, ಹಲವಾರು ಜನ ಹಿಂದಿನ ವಿಡಿಯೋದಲ್ಲಿ ಏನಂತ ಕಮೆಂಟ್ ಹಾಕಿದ್ರು ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಒಂದು ಡ್ರೆಸ್ ಕೋಡ್ ಏನಿದೆ ಅಥವಾ ಅದನ್ನು ತರಿಸಿದ್ದು ಎಲ್ಲಿಂದ, ತಮ್ಮ ಡಿಸೈನರ್ ಯಾರು ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ. ಅದಕ್ಕೆ ಈಗ ವೈಷ್ಣವಿ ಗೌಡ ಅವರು ಒಂದು ಕ್ಲೂವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅದರ ಅಂದಾಜು ಮೊತ್ತವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಾಗಿದೆ. ಸೊ ವೈಷ್ಣವಿ ಗೌಡ ಅವರು ಹಾಕಿರುವಂತಹ ಸೀರೆ ಹಾಗೂ ಆ ಬ್ಲೌಸಿನ ಬೆಲೆ ಟೋಟಲ್ ಆಗಿ ಕೇವಲ ಸೀರೆಗೆ 1,80,000 ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಸೊ ಅದಕ್ಕೆ ಬಂದಿರುವಂತಹ ಬ್ಲೌಸ್ಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಬಿಟ್ಟು ಅವರು ಆ ಬ್ಲೌಸನ್ನು ಹೊಲಿಸಿದ್ದಾರೆ. ಆ ಬ್ಲೌಸಿನ ಬೆಲೆ ಏನಿಲ್ಲ ಅಂದ್ರೂ 20,000 to 30,000 ರೂಪಾಯಿ ಆಗಿರುತ್ತದೆ ಅಂತಲೂ ಕೂಡ ಹಲವಾರು ಜನ ಹೇಳ್ತಿದ್ದಾರೆ. ಸೊ ನಿಮಗೂ ಕೂಡ ಹಲವಾರು ಜನಕ್ಕೆ ಗೊತ್ತಿರುತ್ತದೆ ಯಾವ ರೀತಿ ಡಿಸೈನರ್ಸ್ಗಳು ಇರ್ತಾರೆ. ಸೊ ಸೆಲೆಬ್ರಿಟಿಗಳಿಗೆ ಆದಂತಹ ಪರ್ಸನಲ್ ಡಿಸೈನರ್ಸ್ ಕೂಡ ಇರ್ತಾರೆ. ಅದಕ್ಕೆ ಆದಂತಹ ಟೈಮನ್ನು ತಗೊಂಡು ಅವರು ಕೆಲಸವನ್ನು ಮಾಡಿಸಿರ್ತಾರೆ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಖರ್ಚುಗಳು ಕೂಡ ಆಗಿರ್ತದೆ. ಆದರೆ ಅನುಕೂಲ್ ಮಿಶ್ರಾ ಅವರ ಜೊತೆಗೆ ಆಗಿರುವಂತಹ ಮದುವೆ ಸಂಪೂರ್ಣವಾಗಿ ಉತ್ತರ ಭಾರತದ ಶೈಲಿಯಲ್ಲಿ ಆಗಿದೆ, ಕರ್ನಾಟಕದ ಶೈಲಿಯಲ್ಲಿ ಆಗಿಲ್ಲ ಅಂತ ಹೇಳಿ ಹಲವಾರು ಅಭಿಮಾನಿಗಳು ಈಗ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಹುಡುಗ ಯಾರ ಕಡೆ ಇರ್ತಾನೋ ಅವರ ಸಂಪ್ರದಾಯದಂತೆ ಮದುವೆ ಆಗೋದು ಎಲ್ಲರೂ ರೂಢಿಯಲ್ಲಿ ಬಂದಿರುತ್ತೆ. ಸೊ ಅದಕ್ಕಾಗಿ ನಾವು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹೇಳಿದರೆ ಅಗ್ನಿಸಾಕ್ಷಿ ಮೂಲಕ ಹಲವಾರು ಜನ ಮನಗೆದಿರುವಂತಹ ಇವರು ಈ ವೈವಾಹಿಕ ಜೀವನ ಅಂತ ಬಂದಾಗ ಸಿಕ್ಕಾಪಟ್ಟೆ ಸಲ ಹೊಡೆತವನ್ನು ಕೂಡ ತಿಂದಿದ್ದಾರೆ. ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಮುಂದಿನ ಜೀವನದಲ್ಲಿ ಇವರ ಜೊತೆಗೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸೊ ವೈವಾಹಿಕ ಜೀವನ ಸಿಕ್ಕಾಪಟ್ಟೆ ಚೆನ್ನಾಗಿರಲಿ ಅಂತ ಹೇಳಿ ಈ ಮೂಲಕ ನಾವು ಆಶೀರ್ವದಿಸ್ತೀವಿ, ಜೊತೆಗೆ ಕೇಳ್ಕೋತೀವಿ.